ಫ್ರೆಂಡ್ಸ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 2025ರಲ್ಲಿ ವಾಟ್ಸಪ್ನಲ್ಲಿ ಡಿಲೀಟ್ ಆಗಿರುವಂಥ ನಿಮ್ಮ ಇಂಪಾರ್ಟೆಂಟ್ ಪ್ರೈವೇಟ್ ಚಾಟ್ ಇರ್ಬೋದು, ಫೋಟೋಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಅದನ್ನು ರಿಕವರಿ ಮಾಡಬೇಕು ಅಂದ್ಕೊಂಡ್ರೆ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ನಿಮಗೆ ಡಿಲೀಟ್ ಆಗಿರುವಂಥ ನಿಮ್ಮ ಇಂಪಾರ್ಟೆಂಟ್ ಫೈಲ್ಸ್ ಇರ್ಬೋದು, ಅಂದರೆ ಫೋಟೋಸ್ ಇರ್ಬೋದು ಅಥವಾ ಆಡಿಯೋ ಕ್ಲಿಪ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಚಾಟ್ ಇರ್ಬೋದು, ಅದೆಲ್ಲವ ನೀವು 100ಕ್ಕೆ 100 ರಿಕವರಿ ಮಾಡ್ಕೋಬೋದು. ಕಂಪ್ಲೀಟಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಹೌದು, ಇದನ್ನು ನಿಮಗೆ ಇಲ್ಲಿ ತನಕ ಯಾರೂ ತಿಳಿಸ್ಕೊಟ್ಟಿಲ್ಲ. ಸೊ ಯಾರೆಲ್ಲ ಇಲ್ಲಿ ತನಕ ವಾಟ್ಸಪ್ನಲ್ಲಿ ಡಿಲೀಟ್ ಆಗಿರುವಂಥ ಚಾಟನ್ನು ವಾಪಸ್ ನೀವು ರಿಕವರಿ ಮಾಡಬೇಕು ಅಂದ್ಕೊಂಡಿದ್ರೆ, ಸೊ ಬೈ ಮಿಸ್ಟೇಕ್ ಆಗಿ ಏನಾಗುತ್ತೆ, ಕೆಲವೊಮ್ಮೆ ಡಿಲೀಟ್ ಆಗುತ್ತೆ, ಕೆಲವೊಮ್ಮೆ ವಾಟ್ಸಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಡಿಲೀಟ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಚಾಟ್ಸ್ ಬೇಕಾಗಿರುತ್ತೆ ವಾಟ್ಸಪ್ಪಲ್ಲಿ. ಸೊ ಅದು ನಿಮಗೆ ರಿಕವರಿ ಮಾಡಬೇಕು ಅಂದ್ಕೊಂಡಿರ್ತೀರಿ. ಅಂಥ ಕೇಸಲ್ಲಿ ನೀವು ಯಾವ ರೀತಿ ರಿಕವರಿ ಮಾಡ್ಬೋದು ತಿಳಿಸ್ಕೊಡ್ತೀನಿ. ಮೊದಲಾಗಿ ನೀವು ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ವಾಟ್ಸಪ್ಪಲ್ಲಿ ನಿಮ್ಮದು ಅಪ್ಡೇಟ್ ಬಂದಿರಲಿ, ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನೀವು ನಾನು ಹೇಳುವಂಥ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ರೆ, ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಬಟ್ ನೀವು ಸ್ಟೆಪ್ಸನ್ನು ನೀವು ಕರೆಕ್ಟ್ ಫಾಲೋ ಮಾಡ್ತಾ ಹೋದರೆ ಸೊ ನಿಮಗೆ ವಾಟ್ಸಪ್ಪಲ್ಲಿ ಡಿಲೀಟ್ ಆಗಿರುವಂಥ ಎಲ್ಲ ಚಾಟ್ ಹಿಸ್ಟ್ರಿ, ಎಲ್ಲ ಚಾಟನ್ನು ಮತ್ತು ಫೋಟೋಸ್, ವೀಡಿಯೋಸ್ ಎಲ್ಲವನ್ನು ನೀವು ರಿಕವರಿ ಮಾಡ್ಕೋಬೋದು. ಮೊದಲಾಗಿ ನೀವು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಏನಕ್ಕೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡ್ತಾ ನಮಗೆ ಮೋಟಿವೇಟ್ ಸಿಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ. ಅದೇ ರೀತಿಯಾಗಿ ಸೊ ಈ ವಿಡಿಯೋನ ತುಂಬ ವಾಟ್ಸಪ್ ಯೂಸ್ ಮಾಡೋರು ಎಲ್ಲರಿಗೂ ಶೇರ್ ಮಾಡಿ. ಏನಕ್ಕೆ ತುಂಬ ಮಂದಿ ವಾಟ್ಸಪ್ ಯೂಸ್ ಮಾಡ್ತಾರೆ. ಅವ್ರಿಗೆ ಏನೊಂದು ಚಾಟ್ ಬೇಕಾಗಿರುತ್ತೆ, ಡಿಲೀಟ್ ಆಗಿರುತ್ತೆ, ಅಥವಾ ವೀಡಿಯೋಸ್ ಬೇಕಾಗಿರುತ್ತೆ, ಫೋಟೋಸ್ ಬೇಕಾಗಿರುತ್ತೆ, ಬಟ್ ಅವರು ವಾಟ್ಸಪ್ಪಲ್ಲಿ ಡಿಲೀಟ್ ಆಗಿರುತ್ತೆ ಬೈ ಮಿಸ್ಟೇಕ್ ಆಗಿ. ಸೊ ಅಂಥವ್ರು ಯಾವ ರೀತಿ ರಿಕವರಿ ಮಾಡೋಂಥ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಿ ಪ್ರತಿಯೊಬ್ಬರು ನಿಮ್ಮ ವಾಟ್ಸಪ್ಪಲ್ಲಿ ಸೊ ಎಲ್ಲ ಗ್ರೂಪ್ಸ್ಗೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಅದೇ ರೀತಿ ನೀವು ಏರ್ಟೆಲ್, ಜಿಯೋ, BSNL, VI ಯಾವುದೇ ಸಿಮ್ ರೀಚಾರ್ಜ್ ಮಾಡ್ತಿದ್ರೆ ಇದನ್ನು ನೀವು ಮ್ಯಾಕ್ಸ್ ಪೇ ಅಪ್ಲಿಕೇಶನಲ್ಲಿ ಮಾಡ್ಬೋದು. ಯಾಕಂದರೆ ಇದರಲ್ಲಿ ನಿಮಗೆ ಪ್ಲಾಟ್ಫಾರ್ಮ್ ಫೀಸ್ ಆಗಿ ₹1 ಕೊಟ್ಟಾಗಲ್ಲ. ಜೊತೆಗೆ ರೀಚಾರ್ಜ್ ಮಾಡಿಸಿದ ಬದಲಿಗೆ ನಿಮಗೆ 5% ತನಕ ನಿಮಗೆ ಅಮೌಂಟು ವಾಪಸ್ ಸಿಗುತ್ತೆ. ಅದನ್ನು ನೀವು ಯೂಸ್ ಮಾಡಿಕೊಂಡು ಮತ್ತೊಂದು ರೀಚಾರ್ಜನ್ನು ಮಾಡಿಸ್ಬೋದು. ಹೌದು, ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಡೌನ್ಲೋಡ್ ಮಾಡಿಕೊಂಡು ಸೈನ್ ಅಪ್ ಮಾಡುವಾಗ ಈ ಕೋಡನ್ನು ಹಾಕಿ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಇಲ್ಲಿ ಕಮಿಷನ್ ಚಾರ್ಟಲ್ಲಿ ನೋಡ್ಬೋದು. ಯಾವ ನಂಬರ್ ರೀಚಾರ್ಜ್ ಮಾಡಿಸಿದ್ರೆ ಎಷ್ಟೆಷ್ಟು ಕಮಿಷನ್ ಸಿಗುತ್ತೆ ನೀವು ಚೆಕ್ ಮಾಡ್ಬೋದು. ಅದೇ ರೀತಿ DTH ಜೊತೆಗೆ ಯಾವುದೇ ಪೇಮೆಂಟ್ ಮಾಡಿದ್ರು ಕೂಡ ನಿಮಗೆ ಸರ್ಟನ್ ಅಮೌಂಟ್ ಇಲ್ಲಿ ಕಮಿಷನ್ ಆಗಿ ವಾಪಸ್ ಬರ್ತಿದೆ. ನೀವು ಚೆಕ್ ಮಾಡ್ಬೋದು. ಯಾವಾಗ ನೀವು ಅಪ್ಲಿಕೇಶನ್ ಮೂಲಕ ರೀಚಾರ್ಜ್ ಮಾಡ್ತೀರಿ, ಸರ್ಟನ್ ಅಮೌಂಟ್ ಕಮಿಷನ್ ನಿಮಗೆ ವ್ಯಾಲಿಟಿ ಬರುತ್ತೆ. ಅದ್ರ ಮೂಲಕ ನೀವು ಮತ್ತೊಂದು ರೀಚಾರ್ಜ್ ಮಾಡಿಸಬಹುದು. ಜೊತೆಗೆ ಮ್ಯಾಕ್ಸ್ ಪೇ ಪಾಯಿಂಟ್ಸ್ ಕೂಡ ಬರುತ್ತೆ. ಇದು ಕೂಡ ನೀವು ನೆಕ್ಸ್ಟ್ ರೀಚಾರ್ಜ್ ಮಾಡಿಸುವಾಗ ಯೂಸ್ ಆಗುತ್ತೆ. ಜೊತೆಗೆ ನೀವು 10 ಜನ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ 150 ಕ್ಯಾಶ್ ಬ್ಯಾಕ್ ಆಗಿ ಬರುತ್ತೆ. 150 ಮ್ಯಾಕ್ಸ್ ಪಾಯಿಂಟ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ರೀಚಾರ್ಜ್ ಮಾಡುವಾಗ ಈ ಅಪ್ಲಿಕೇಶನ್ ಯೂಸ್ ಮಾಡಿ. ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಗೈಸ್, ಮೊದಲಾಗಿ ಹೋಮ್ ಪೇಜ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು 3 ಡಾಟ್ ಇರುತ್ತೆ. 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸೆಟ್ಟಿಂಗ್ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನಾನು ಇಲ್ಲಿ ಏನೆಲ್ಲ ಸ್ಟೆಪ್ಸ್ ತಿಳಿಸ್ಕೊಡ್ತೀನಿ, ಎಲ್ಲ ನೀವು ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ನೀವು ಒಂದು ಸ್ಟೆಪ್ ಮಿಸ್ ಮಾಡಿದ್ರೆ ಕೂಡ ನಿಮ್ದು ಇಲ್ಲಿ ರಿಕವರಿ ಆಗಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸ್ಕಿಪ್ ಮಾಡಿದೆ ನೋಡಿ. ಗೈಸ್, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡ್ಬೋದು. ಇಲ್ಲಿ ಆ ಚಾರ್ಟ್ಸ್ ಅಂತ ನೋಡ್ಬೋದು ಇಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ನೋಡ್ಬೋದು ಇಲ್ಲಿ ಚಾರ್ಟ್ ಹಿಸ್ಟ್ರಿ ಅಂತ ಬರುತ್ತೆ ನೋಡ್ಬೋದು, ಥರ್ಡ್ ಆಪ್ಷನು. ಸೊ ಗೈಸ್, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಗೈಸ್, ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಿ ನಿಮಗೆ 4 ಆಪ್ಷನ್ ಬರುತ್ತೆ. ಎಕ್ಸ್ಪೋರ್ಟ್ ಚಾರ್ಟ್ ಇರ್ಬೋದು, ಆರ್ಕೈವ್ ಆಲ್ ಚಾರ್ಟ್, ಮತ್ತು ಕ್ಲಿಯರ್ ಆಲ್ ಚಾರ್ಟ್, ಮತ್ತು ಡಿಲೀಟ್ ಆಲ್ ಚಾರ್ಟ್ ಅಂತ. ಗೈಸ್, ಇಲ್ಲಿ ನಿಮಗೆ ಎಲ್ಲಿ ಕೂಡ ನಿಮಗೆ ಇದರಲ್ಲಿ ಬ್ಯಾಕಪ್ ಆಪ್ಷನ್ ಇಲ್ಲ. ಸೊ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಚಾರ್ಟ್ ಹಿಸ್ಟ್ರಿಯಲ್ಲಿ ನಿಮಗೆ ಇಲ್ಲಿ ಬ್ಯಾಕ್ ಬರಬೇಕಾಗುತ್ತೆ. ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗೈಸ್, ಇವಾಗ ನೀವು ಮಾಡಬೇಕಾಗಿರೋದು ಇಲ್ಲಿ ಬ್ಯಾಕ್ ಬಂದ ನಂತರ ಇಲ್ಲಿ ನೋಡ್ಬೋದು ಚಾರ್ಟ್ ಬ್ಯಾಕಪ್ ಅಂತ ಇದೆ ನೋಡ್ಬೋದು. ಗೈಸ್, ನೋಡ್ಬೋದು ಇಲ್ಲಿ ಚಾರ್ಟ್ ಬ್ಯಾಕಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಚಾರ್ಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲೇದಾಗಿ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಸೊ ನಿಮ್ದು ಆಲ್ರೆಡಿ ಬ್ಯಾಕಪ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ ಮೊದಲೇದಾಗಿ. ಸೊ ಇಲ್ಲ ಅಂದರೂ ಕೂಡ ನೀವು ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಯಾರು ಅಂತ, ಡೋಂಟ್ ವರಿ. ಗೈಸ್, ಮೊದಲೇದಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಗೂಗಲ್ ಅಕೌಂಟ್ ಇದೆಯಲ್ಲ ಚಾರ್ಟ್ ಬ್ಯಾಕಪ್ ಅಂಡರಲ್ಲಿ, ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಇಲ್ಲಿ Gmail ID ಇದೆಯಾ ಅಂದರೆ ಆಲ್ರೆಡಿ ನೀವು ಬ್ಯಾಕಪ್ ತಗೊಂಡಿದ್ದೀರಾ ಅದನ್ನು ಇಲ್ಲಿ ತೋರಿಸ್ತಿದೆ. ಗೈಸ್, ಇಲ್ಲಿ ಇದ್ದರೆ ನೀವು ಯಾವ Gmail ID ಇಲ್ಲಿ ಇದೆ ಅದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಗೈಸ್, ನಮಗೆ ಇಲ್ಲಿ ನೋಡ್ಬೋದು ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಮೊಬೈಲ್ ಇರುವಂಥ ಎಲ್ಲ Gmail ID ಬರುತ್ತೆ. ಗೈಸ್, ಇಲ್ಲಿ ನಿಮಗೆ ಗೂಗಲ್ ಅಕೌಂಟಲ್ಲಿ ಬ್ಯಾಕಪ್ ಈಗಾಗಲೇ ಲಿಂಕ್ ಮಾಡಿದರೆ ಸೊ ನಿಮಗೆ Gmail ID ಬರುತ್ತೆ. Gmail ID ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಒಂದೇಳಿ ಇವಾಗ ಲಿಂಕ್ ಮಾಡಿಲ್ಲ ಅಂದರೆ ನೀವು ಇಲ್ಲಿ ಸೊ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಯಾವ Gmail ID ಹೆಚ್ಚಾಗಿ ಯೂಸ್ ಮಾಡ್ತೀರಿ ಆ Gmail ID ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಗೈಸ್ ನಿಮಗೆ ಇಲ್ಲಿ ಬ್ಯಾಕಪ್ ಅಂತಿದೆ ನೋಡ್ಬೋದು. ಈ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನಾನು ಏನು ತಿಳಿಸ್ಕೊಡ್ತೀನಿ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋದರೆ ಸೊ ಡಿಲೀಟ್ ಆಗಿರುವಂಥ ಎಲ್ಲ ಫೋಟೋಸು, ವೀಡಿಯೋಸು, ಚಾರ್ಟ್ ಎಲ್ಲ ಕೂಡ ನಿಮಗೆ ವಾಪಸ್ ಬರುತ್ತೆ. ಸೊ ನೀವು ಸ್ಕಿಪ್ ಮಾಡಬಾರ್ದು. ಗೈಸ್, ಇಲ್ಲಿ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು 100% ಬ್ಯಾಕಪ್ ಆಗಬೇಕು. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು. ಬ್ಯಾಕಿಂಗ್ ಅಪ್ ಅಂತಿದೆ ನೋಡ್ಬೋದು. ಇವಾಗ 83 MB ಅಲ್ಲಿ 53 MB ಇವಾಗ ಕಂಪ್ಲೀಟ್ ಆಗಿದೆ. ಗೈಸ್, ಇದು 100% ಆಗೋ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಆದಮೇಲೆ ನೀವು ಏನು ಮಾಡಬೇಕಂತ ನೀವು ತಿಳಿಸ್ಕೊಡ್ತೀನಿ. ಮೊದಲಾಗಿ ನೀವು ಇದಾದ ನಂತರ ಬ್ಯಾಕಪ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ನೋಡ್ಬೋದು. ಇವಾಗ ಬ್ಯಾಕಪ್ ಅಂತ ಬಂದಿದೆ. ಬಟ್ ಇವಾಗ ನೀವು ಇಲ್ಲಿ 204 MB ಜಸ್ಟ್ ಮತ್ತೆ ನೀವು ಇಲ್ಲಿ ಆ ಟೈಮ್ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು. ಯಾವ ಟೈಮ್ ಆಗಿದೆ ಅಂತ ನೋಡ್ಬೋದು, 11:53. ಗೈಸ್, ಇವಾಗ ನಿಮಗೆ ಇಲ್ಲಿ ಸಕ್ಸಸ್ ಅಂತ ಬಂದಿದ್ರು ಕೂಡ ನೀವು ಇನ್ನೊಮ್ಮೆ ವೆರಿಫೈ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಗೈಸ್ ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಡ್ರೈವ್ ಅಂತ, DRIVE. ನಿಮ್ಮ ಮೊಬೈಲಲ್ಲಿ ಡ್ರೈವ್ ಅಪ್ಲಿಕೇಶನ್ ಬರುತ್ತೆ, ಓಪನ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಯಾವ Gmail ID ನೀವು ಬ್ಯಾಕಪ್ ತೊಗೊಂಡಿದ್ದೀರಿ ಸೊ ಆ Gmail ID ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ನಾನು ಆ Gmail ID ಸೆಲೆಕ್ಟ್ ಮಾಡ್ಕೊಳ್ತೀನಿ.
ಗೈಸ್ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗೈಸ್ ಇವಾಗ ನಿಮ್ಗೆ ಈ ರೀತಿ ಬರುತ್ತೆ. ಗೈಸ್ ಮೊದಲಿದಾಗಿ ನೀವು ಏನು ಮಾಡಬೇಕು, ಇಲ್ಲಿ 3 ಲೈನ್ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ ಇಲ್ಲಿ ಬಿನ್ ಅಂತ. ಗೈಸ್ ಇಲ್ಲಿ ಬಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಬಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಯಾವ್ದಾದ್ರು ಡಿಲೀಟ್ ಫೋಲ್ಡರಲ್ಲಿ ಬಿನ್ ಫೋಲ್ಡರಲ್ಲಿ ಸೇವ್ ಆಗಿದೆ ಚೆಕ್ ಮಾಡಬೇಕಾಗುತ್ತೆ. ಇದು ನೀವು ಡೈರೆಕ್ಟಾಗಿ ಇಲ್ಲೇ ನೀವು ಅದನ್ನು ರೀಸ್ಟೋರ್ ಮಾಡ್ಕೋಬೋದು. ಇಲ್ಲಿ ಇಲ್ಲ ಅಂದರೆ ನೀವು ಸಿಂಪಲ್ ಆಗಿ ಇಲ್ಲಿ ಬ್ಯಾಕ್ ಹೋಗಬೇಕಾಗುತ್ತೆ. ಬ್ಯಾಕ್ ಹೋದಂತ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಬ್ಯಾಕಪ್ ಅಂತ ಇದೆ. ಗೈಸ್ ಇಲ್ಲಿ ಬ್ಯಾಕಪ್ ಇದೆಯಲ್ಲ ನೋಡ್ಬೋದು, ಆ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇವಾಗ ಏನು ಬ್ಯಾಕಪ್ ತೊಗೊಂಡಿರಿ ವಾಟ್ಸಪ್ಪಲ್ಲಿ, ಸೊ ಅದು ಬ್ಯಾಕಪ್ ಬಂದಿದೆ ಚೆಕ್ ಮಾಡಬೇಕಾಗುತ್ತೆ. ನೋಡ್ಬೋದು ನಾನು ಇಲ್ಲಿ ಸಕ್ಸಸ್ ಬಂದಿದೆ. ನಾನು ಆವಾಗಲೇ ಹೇಳಿದೆ ನಿಮಗೆ 11:53 ನೋಡ್ಬೋದು, 11:53 ನೀವು ಯಾವ ಟೈಮಿಗೆ ಬ್ಯಾಕಪ್ ತೊಗೊಂಡಿರಿ ಆ ಟೈಮಿಂಗ್ಸಲ್ಲಿ ಇಲ್ಲಿ ಬ್ಯಾಕಪ್ ಇರಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. ನೋಡ್ಬೋದು ಇಲ್ಲಿ 11:53ಕ್ಕೆ ಬ್ಯಾಕಪ್ ಇದೆ. ಗೈಸ್ ಇವಾಗ ಬ್ಯಾಕಪ್ ಸಕ್ಸಸ್ ಆಗಿದೆ. ಗೈಸ್ ಇವಾಗ ನೀವು ಮಾಡಬೇಕಾಗಿರೋದು ನಿಮ್ಮ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಬ್ಯಾಕಪ್ಪನ್ನು ವೆರಿಫೈ ಮಾಡ್ಕೊಳ್ಳಿ ಒಮ್ಮೆ. ಸೊ ಬ್ಯಾಕಪ್ಪನ್ನು ವೆರಿಫೈ ಮಾಡಿದ ನಂತರ ಇಲ್ಲಿ ನೀವು ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಅನ್ಇನ್ಸ್ಟಾಲ್ ಮಾಡ್ತಿದ್ದೀನಿ. ಗೈಸ್ ನೋಡ್ಬೋದು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ, ನೀವು ಬ್ಯಾಕಪ್ ಆಗಿದ್ರೆ ಮಾತ್ರ ಇದನ್ನು ಮಾಡಬೇಕಾಗುತ್ತೆ. ಗೈಸ್ ಇಲ್ಲಿ ವಾಟ್ಸಪ್ಪನ್ನು ಮತ್ತೆ ನಾವು ಇನ್ಸ್ಟಾಲ್ ಮಾಡ್ತಿದ್ದೀನಿ. ಗೈಸ್ ನಂತರ ಓಪನ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಅಲೋ ಮಾಡ್ಕೊಳ್ಳಿ. ಗೈಸ್ ಇವಾಗ ಯಾವ ವಾಟ್ಸಪ್ ನಂಬರ್ ಇದೆ, ನೀವು ಯಾವ ನಂಬರಿಂದ ವಾಟ್ಸಪ್ಪಲ್ಲಿ ನೀವು ಲಾಗಿನ್ ಆಗಿದ್ರಿ, ಸೊ ಅದೇ ವಾಟ್ಸಪ್ ನಂಬರ್ ಹಾಕಬೇಕಾಗುತ್ತೆ. ಗೈಸ್ ನನ್ನ ನಂಬರ್ ಹಾಕಿದ್ದೀನಿ. ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್ ಇವಾಗ ನಿಮಗೆ ಇಲ್ಲಿ OTP ಮೂಲಕ ಅಥವಾ ಫೋನ್ ನಂಬರ್ ಮೂಲಕ ವೆರಿಫೈ ಮಾಡ್ಕೋಬೋದು. ಸೊ ವೆರಿ ಇಂಪಾರ್ಟೆಂಟು, ಇಲ್ಲಿ ನಾಟ್ ನೋ ಮೇಲೆ ಕ್ಲಿಕ್ ಮಾಡಬೇಡಿ. ಇಲ್ಲಿ ನೋಡ್ಬೋದು ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಅಲೋ ಮಾಡ್ಕೊಳ್ಳಿ. ಇಲ್ಲಿ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಯಾವುದು ಬ್ಯಾಕಪ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್ ನೋಡ್ಬೋದು ಎಷ್ಟು MB ಇದೆ ಎಲ್ಲ ನಿಮಗೆ ತೋರಿಸುತ್ತೆ ಇಲ್ಲಿ. ಸೊ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನೋಡ್ಬೋದು ರೀಸ್ಟೋರ್ ಕಂಪ್ಲೀಟ್ ಆಗಿದೆ. ಎಷ್ಟು ಮೆಸೇಜ್ ರಿಕವರಿ ಆಗಿದೆ ಎಲ್ಲ ತೋರಿಸ್ತಿದೆ. ಜೊತೆಗೆ ಮೀಡಿಯಾ ಬಂದುಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ರಿಕವರಿ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ಇಲ್ಲಿ ನಿಮಗೆ ಬೇಕಿದ್ರೆ ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ. ಗೈಸ್ ನೋಡ್ಬೋದು ಇನಿಷಿಯಲೈಸಿಂಗ್ ಅಂತ ಬಂದಿದೆ. ಗೈಸ್ ಇವಾಗ ಈ ರೀತಿ ಮಾಡ್ತಿದ್ದಾಗೆ ಸೊ ನಿಮ್ಮ ವಾಟ್ಸಪ್ನಲ್ಲಿ ಡಿಲೀಟ್ ಆಗಿರುವಂಥ ಫೋಟೋಸು, ವೀಡಿಯೋಸು, ಚಾರ್ಟ್ಸ್ ಎಲ್ಲ ಕೂಡ ನಿಮಗೆ ರಿಕವರಿ ಆಗುತ್ತೆ. ಗೈಸ್ ನೋಡ್ಬೋದು ಆವಾಗಿರುವಂಥ ಎಲ್ಲ ಚಾರ್ಟ್ ಈಗ ಮತ್ತೆ ಬಂದಿದೆ. ಜೊತೆಗೆ ನೋಡ್ಬೋದು ಮೇಲ್ಗಡೆ ನೋಡ್ಬೋದು ರೀಸ್ಟೋರಿಂಗ್ ಮೀಡಿಯಾ ಅಂತ ಇದೆ. ನಿಮಗೆ ಚಾರ್ಟ್ ಎಲ್ಲ ರೀಸ್ಟೋರ್ ಆಗುತ್ತೆ. ನಂತರ ರೀಸ್ಟೋರಿಂಗ್ ಮೀಡಿಯಾ ಅಂತ ಬಂದಿದೆ, ಅಂದರೆ ಮೀಡಿಯಾ ಏನಿದೆ ಫೋಟೋ ವೀಡಿಯೋಸ್ ಅದು ಕೂಡ ರೀಸ್ಟೋರ್ ಆಗುತ್ತೆ. ಈ ಸ್ಟೆಪ್ಸ್ ನೀವು ಫಾಲೋ ಮಾಡಿದೆ ಹೋದರೆ 100ಕ್ಕೆ 100 ನಿಮ್ಮ ವಾಟ್ಸಪ್ನಲ್ಲಿ ಡಿಲೀಟ್ ಆಗಿರುವಂಥ ಎಲ್ಲ ಕೂಡ ವಾಪಸ್ ಬರುತ್ತೆ. ಗೈಸ್ ಈ ವಿಡಿಯೋನ ಆದಷ್ಟು ನೀವು ಎಲ್ಲರಿಗೂ ವಾಟ್ಸಪ್ ಯೂಸ್ ಮಾಡೋದು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ. ತುಂಬ ಮಂದಿಗೆ ಇದು ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಂತ ಸೇರಿ ಪ್ರತಿಯೊಬ್ಬರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ.